ತುಂಬ ನನ್ನ ವ್ಲಾಗಿಗೆ ಏನೇನೆಲ್ಲ ಇನ್ಪುಟ್ಸ್ ಕೊಡ್ತಾ ಇಲ್ಲ. ನೆಕ್ಸ್ಟ್ ಬನ್ನಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಈಸ್ ಸೌಮ್ಯ. ಸೊ ಇವತ್ತು ಫ್ರೈಡೇ ಆ್ಯಂಡ್ ಇವಾಗ ಟೈಮ್ ಬಂದು 10 o'clock ಆಗಿದೆ. ಸೊ ಇವತ್ತೊಂದು ವೆಡ್ಡಿಂಗ್ ಅಟೆಂಡ್ ಮಾಡಲಿಕ್ಕಿದೆ. ಸೊ ಮದುವೆ ಯಾರದಂದರೆ ನನ್ನ ಕಸಿನ್ ಇದ್ದಾಳಲ್ಲ ಕೀರ್ತಿ, ಅವಳ ಕಸಿನ್ದು ಮದುವೆ ಇದೆ. ಸೊ ಮದುವೆ ಬಂದು ಕಿಳಿಂಗಾರ್ ಅಂತ ಕುಂಬ್ಳೆ ಹತ್ತಿರ ಬರ್ತದೆ. ಸೊ ಅಲ್ಲಿ ಮದುವೆ. ಸೊ ನಾನು ಕೂಡ ಅಟೆಂಡ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಡೇ ಫನ್ ಆಗಿರ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ನೋಡುವ ಯಾರ್ಯಾರೆಲ್ಲ ನನ್ನ ವ್ಲಾಗಿಗೆ ಬರ್ತಾರೆ ಅಂತ. ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇನ್ನೇನು ಹೊರಡಬೇಕು. ಸೊ ನಾವು ಕ್ವಿಕ್ಕಾಗಿ ರೆಡಿ ಆಗಿಬಿಡೋಣ. ಸೊ ಇದು ನನ್ನ ಲುಕ್ ಆಗಿತ್ತು ಗೈಸ್. ನಾನು ಸಾರಿ ಹಾಕ್ಕೊಂಡು ಹೋಗಿದ್ದೆ, ಯೆಲ್ಲೋ ಕಲರ್ ಸಾರಿಗೆ ಪಿಂಕ್ ಕಲರ್ ಗೋಲ್ಡನ್ ಬ್ಲೌಸ್ ಹಾಕ್ಕೊಂಡಿದ್ದೆ. ಹೇಗಿದೆ ನನ್ನ ಲುಕ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿ ನನ್ನ ಕಸಿನ್ಸ್, ನಾನು ಎಲ್ಲರದ್ದು ಫೋಟೋ ಹಾಕಲಿಲ್ಲ, ಕೆಲವರಷ್ಟೇ ಸಿಕ್ಕಿದ್ದು. ಬಿಕಾಸ್ ಎಲ್ಲರೂ ಮದುವೆಯ ಒಂದು ಗಮ್ಮತ್ತಲ್ಲಿ ಬ್ಯುಸಿ ಆಗಿದ್ದರು. ಸೊ ಯಾರೂ ಸಿಕ್ಕಿರಲಿಲ್ಲ, ಕೆಲವು ಜನ ಅಷ್ಟೇ ಸಿಕ್ಕಿದ್ದು. ಮತ್ತು ನಾನು ಹೋಗಬೇಕಾದ್ರೂ ಅಷ್ಟೇ ತುಂಬ ಲೇಟ್ ಆಗಿದೆ, ಅಂದರೆ ಮಧ್ಯಾಹ್ನ ಆಗಿತ್ತು. ಆವಾಗ ಗೆಸ್ಟ್ಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಕೂಡ ಆಗಿತ್ತು. ಆ್ಯಂಡ್ ಎಲ್ಲರೂ ಸೂಪರ್ ಬ್ಯುಸಿ ಆಗಿದ್ದರು. ಹಾಗೆ ಇಲ್ಲಿ ನೀವು ನೋಡ್ಬೋದು ಬ್ರೈಡ್ ಮತ್ತು ಗ್ರೂಮ್ದು ಎಂಟ್ರಿ. ಇಲ್ಲಿ ನೋಡಿ ಎದುರುಗಡೆ ಕಾಣ್ತಿದ್ದಾರಲ್ಲ, ಅದು ಕೀರ್ತಿ ಮತ್ತು ಅಮೃತ, ಮೇಘ ಅಂತ, ಅವರೆಲ್ಲ ನನ್ನ ಕಸಿನ್ಸ್. ಫುಲ್ ಎಂಥ ಜಮ್ ಅಂತ ಗಮ್ಮತ್ತು ಮಾಡಿದ್ದು. ಅದಾದಮೇಲೆ ನಾನು ಹೋಗಿ ಬ್ರೈಡ್ ಆ್ಯಂಡ್ ಗ್ರೂಮ್ಗೆ ವಿಶ್ ಮಾಡಿ ಬಂದೆ. ಆ್ಯಂಡ್ ಒಂದು ಜನ ನನಗೆ ವ್ಲಾಗಿಗೆ ಸಿಕ್ಕಿದ್ರು. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಶ್ರದ್ಧಾ ಅಂತ, ಎಗೇನ್ ನನ್ನ ಕಸಿನ್ ಇವಳು. ಸೊ ತುಂಬ ನನ್ನ ವ್ಲಾಗಿಗೆ ಏನೇನೆಲ್ಲ ಇನ್ಪುಟ್ಸ್ ಕೊಡ್ತಾ ಇದ್ಲು. ಸೊ ಏನೇನು ಕೊಡ್ತಿದ್ದಂತ ನೀವೇ ನೋಡಿ. ಅವರು ನಾವು ಫ್ಯಾಮಿಲಿ ಮದುವೆಗೆ ಬಂದಿದ್ದೀವಿ. ನಮ್ಮ ಅಂಕಲ್ ಆದ ಶಿವಪ್ರಸಾದ್ ಅವರದ್ದು ಮದುವೆಗೆ ಅಟೆಂಡ್ ಮಾಡಿದ್ರು ಅವರು. ಸೊ ನನಗೆ ಪರಿಚಯ ಆದರೆ ಇಲ್ಲಿ ನಾನು ನನ್ನ ಮೊದಲೇ ಪರಿಚಯ, ಫೇಮಸ್ ಫ್ಯಾನ್ ಆಫ್ ಚಾಮಿ. ಸೊ ಇದಿಷ್ಟೇ ಗೈಸ್, ಆ ಮದುವೆಯಲ್ಲಿ ನಾನು ಇಷ್ಟೇ ಕ್ಲಿಪ್ಪಿಂಗ್ ತಗೊಂಡಿದ್ದು. ಬಿಕಾಸ್ ನಾವು ಮಾತಾಡೋದ್ರಲ್ಲೇ ಬ್ಯುಸಿಯಾಗಿದ್ವಿ. ತುಂಬ ಕಸಿನ್ಸ್ ಎಲ್ಲ ಸಿಕ್ಕಿದ್ರು. ನಾನು ತುಂಬ ಹೊತ್ತು ಸ್ಪೆಂಡ್ ಕೂಡ ಮಾಡಿದ್ದೆ ಮದುವೆ ಹಾಲಲ್ಲಿ, ಬಟ್ ಶೂಟಿಂಗ್ ಅಂತೂ ಮಾಡಲೇ ಇಲ್ಲ. ಸೊ ಅದಾಗಿ ಎಷ್ಟೋ ದಿನ ಕಳೆದ ಮೇಲೆ ನಮ್ಮ ಅಜ್ಜಿ ಮನೆ ಹತ್ರ ಜಾತ್ರೆ ಇತ್ತು. ಸೊ ಅವತ್ತಿದೊಂದು ವ್ಲಾಗ್ ಮಾಡಿದ್ದೇನೆ ಗೈಸ್. ಅಗೇನ್ ಅದು ಕೂಡ ಅಷ್ಟೇ ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದೇನೆ. ಸೊ ಇಲ್ಲಿದೆ ನೋಡಿ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Oh my God! Next. One eternity later. ಬನ್ನಿಯಾ, ಜಾತ್ರೆಗೆ ಹೋಗ್ತಾ ಇದ್ದೀವಿ ನಾವು ಇವತ್ತು. ಕಟ್ಟದ ಜಾತ್ರೆ ನಮ್ಮದು. ಲಾಸ್ಟ್ ಟೈಮ್ ಚಾಮುಂಡೇಶ್ವರಿ ದೇವಸ್ಥಾನದ ಜಾತ್ರೆಗೆ ಹೋಗಿದ್ವಲ್ಲ, ಸೇಮ್ ಜಾತ್ರೆ ಇಲ್ಲಿ ಕಟ್ಟೆ ಹತ್ತಿರ ಆಗ್ತದೆ. ಇವತ್ತು ಬೆಳಗ್ಗೆ 6 o'clockಗೆ ಭಂಡಾರ ಅಲ್ಲಿಂದ ಇಳಿದು, ಭಂಡಾರ ಅಲ್ಲಿಂದ ಹೊರಟು ಕಟ್ಟೆ ಹತ್ತಿರ ಬಂದಿದೆ. ಇವಾಗ ಅಲ್ಲಿ ಜಾತ್ರೆ ಆಗ್ತದೆ. ಊಟಕ್ಕಿಂತ ಮುಂಚೆ ಬೇಗ ಹೋಗಿ ದೇವರಿಗೆ ಕೈ ಮುಕ್ಕೊಂಡು ಬರೋಣ ಅಂತ ಬೇಗ ಹೋಗ್ತಾ ಇದ್ದೀವಿ ನಾವು. ಈ ಭಂಡಾರ ಇಳಿಯುವಂಥದ್ದು ಬೆಳಗ್ಗೆ ಬೇಗ ಆಗ್ತದೆ ಗೈಸ್. ಐ ಥಿಂಕ್ ಅರೌಂಡು 5:30 ಆಗಿತ್ತು. ನಮಗಷ್ಟು ಕರೆಕ್ಟ್ ಟೈಮಿಂಗ್ ಇವಾಗ ನೆನಪಿಲ್ಲ. ಬಟ್ ನಮ್ಮನ್ನು ಅಷ್ಟು ಬೆಳಗ್ಗೆ ಬೇಗ ನಮ್ಮ ಅತ್ತೆ ಎಬ್ಬಿಸಿ ಕೂಡ ಕರ್ಕೊಂಡು ಹೋಗಿದ್ರು. ಆ ಭಂಡಾರ ಇಳಿಯುವಂತಹ ಕೆಲವು ಕ್ಲಿಪ್ಸನ್ನು ನೀವು ಇಲ್ಲಿ ನೋಡ್ಬೋದು. ತಶ್ವಿಕಾ ನಮ್ಮ ವ್ಲಾಗಿಗೆ ಹಾಯ್ ಹೇಳಿ. ನಾವು ಹೋಗ್ಬೇಕಾದ್ರೆ ಎಲ್ಲರೂ ವಾಪಸ್ ಬರ್ತಿದ್ದಾರೆ ಗೈಸ್.
ಪವನ ಕೈ ಮುಗಿದು ಏ ಫೈದನಿ ಯಾಮ್ರನೇ ಒಯ್ದೆ ಶುರುವಾಗಿದೆ ಅಂದು ವ್ಲಾಗ್ ಮನ್ಪಗಂದು ಹಾಗೆ ನಾವು ಎಲ್ಲರನ್ನು ಮಾತಾಡಿಸ್ಕೊಂಡು ಜಾತ್ರೆ ಆಗುವಂಥ ಜಾಗಕ್ಕೆ ಹೋದ್ವಿ ಗೈಸ್. ಸೊ ಜಾತ್ರೆ ಅಂದ್ರೇ ಇದೇ ಥರ, ಅಂದರೆ ಜಾತ್ರೆ ಅನ್ನೋ ಖುಷಿ ಒಂದು ಕಡೆ ಆದರೆ ಫ್ಯಾಮಿಲಿ ಮೆಂಬರ್ಸನ್ನೆಲ್ಲ ಎಲ್ಲರನ್ನು ಒಟ್ಟಿಗೆ ಮೀಟ್ ಆಗಲಿಕ್ಕೆ ಸಿಗುವಂತಹ ಒಂದು ಖುಷಿ ಇನ್ನೊಂದು ಕಡೆ. ಅಂದರೆ ಎಲ್ಲರೂ ಚೆನ್ನಾಗಿ ಕೂತ್ಕೊಂಡು ಮಾತಾಡೋದು, ಗಮ್ಮತ್ತು ಮಾಡೋದು, ಈ ಥರ. ನಾವಲ್ಲಿ ರೀಚ್ ಆಗಬೇಕಾದ್ರೆ ಯಾವುದೇ ನೇಮ ಆಗ್ತಿರ್ಲಿಲ್ಲ, ಅಂದರೆ ಇನ್ನು ನೆಕ್ಸ್ಟ್ ನೇಮ ಆಗಲಿಕ್ಕೆ ಸ್ವಲ್ಪ ಹೊತ್ತಿತ್ತು. ಅಷ್ಟೊತ್ತಲ್ಲಿ ಕೂತ್ಕೊಳ್ಳೋದು ಬೇಡ, ಅಂದರೆ ಮನೆಗೆ ತುಂಬ ಮಂದಿ ಗೆಸ್ಟ್ ಎಲ್ಲ ಬರ್ತಾರೆ. ಹಾಗಾಗಿ ನಾವು ಕಾಣಿಕೆ ಹಾಕಿ ಹಾಗೆ ಒಂದು ಮ್ಯಾಂಡೇಟರಿ ಐಸ್ ಕ್ರೀಮ್ ತಿಂದು ನಾವು ಮನೆಗೆ ರಿಟರ್ನ್ ಬಂದ್ವಿ. ಹಾಗೆ ಇಲ್ಲಿ ನೋಡ್ಬೋದು ನೀವು, ನಮ್ಮ ಅತ್ತೆಯ ಸ್ಪೆಷಲ್ ಚಿಕನ್ ಕರಿ ಆಗ್ತಾ ಉಂಟು. ನಾನು ವಿಡಿಯೋ ಮಾಡಿದ್ದೆ ಅವರು ಮಾಡಬೇಕಾದ್ರೆ, ಅಂದರೆ ಅವರದೊಂದು ಅಥೆಂಟಿಕ್ ಸ್ಟೈಲ್ ಚಿಕನ್ ಕರಿ ಹೇಗೆ ನಡೀತದೆ ಅಂತ. ಟೈಸನ್ ಚಿಕನ್ ಬರ್ತದಲ್ಲ ಅದರದ್ದು ಸುಕ್ಕ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ಗೈಸ್. ಸೊ ನೀವು ಇಲ್ಲಿ ನೋಡ್ಬೋದು ನಾವು ಮಾಡುವ ಒಂದು ಪ್ರೊಸೀಜರ್. That's it for this video guys. Thank you so much for watching. We'll meet you in the next video. Bye.